ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿರೋದು ಬ್ಲಡ್ ರಿಲೇಷನ್ ಅಲ್ಲಿ, ಅದು ಸ್ಪೆಸಿಫಿಕ್ ಆಗಿ ಟೈಪ್ 3. ಸೊ ಟೈಪ್ 3 ಕ್ವೆಶನ್ಸ್ ಬಂದಾಗ ಆಸ್ಪಿರೆಂಟ್ಸ್ ಅನ್ಕೋತಾರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿ, ದೇ ಟೆನ್ ಟು ಗಿವ್ ಅಪ್ ಆನ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಬಟ್ ಇದನ್ನ ಸಿಂಪಲ್ ಆಗಿ ಹೇಗೆ ಮಾಡಬೇಕು ಅಂದ್ರೆ, ಫಸ್ಟ್ ಇಂದ ಏನ್ ಕೊಟ್ಟಿರ್ತಾರೆ ಇನ್ಫಾರ್ಮೇಶನ್ ಅದನ್ನ ಓದಕ್ಕೆ ಹೋಗಬಾರ್ದು. ಈ ಏನ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ವಿ ನೀಡ್ ಟು ಫೋಕಸ್ ಆನ್ ದಟ್. ಈ ಎಕ್ಸ್ಪ್ರೆಷನ್ ನೋಡಿ ದೆನ್ ವಾಟ್ ಇಸ್ ದ ಕ್ವೆಶನ್ ದೇ ವಾಸ್, ಹೌ ಇಸ್ ಎಫ್ ರಿಲೇಟೆಡ್ ಟು ಸಿ ಅಂತ ಕೇಳಿದ್ದಾರೆ. ಸೊ ಇದನ್ನ ಸಿಂಪಲ್ ಆಗಿ ಹೇಗೆ ಸಾಲ್ವ್ ಮಾಡಬಹುದು, ಫ್ಯಾಮಿಲಿ ಟ್ರೀ ಯೂಸ್ ಮಾಡಿ ವಿಲ್ ಸಿ ದಟ್. ಸಿ ಮೈನಸ್ ಡಿ ಕೊಟ್ಟಿದ್ದಾರೆ. ಸಿ ಮೈನಸ್ ಡಿ ಅಂದ್ರೆ ಇಲ್ಲಿ ಏನಿದೆ, ಎ ಮೈನಸ್ ಬಿ ಅಂದ್ರೆ ಏನಾಗುತ್ತೆ, ಎ ಡಾಟರ್ ಆಫ್ ಬಿ ಆಗುತ್ತೆ. ಅದನ್ನ ನಾವು ಸಿ ಮೈನಸ್ ಡಿ ಅಂದ್ರೆ ಸಿ ವಿಲ್ ಬಿ ಡಾಟರ್ ಆಫ್ ಡಿ. ಓಕೆನಾ. ನೆಕ್ಸ್ಟ್ ಡಿ ಡಿವೈಡೆಡ್ ಬೈ ಇ. ಸೊ ಡಿವಿಷನ್ ಅಂದ್ರೆ ಏನು, ಫಸ್ಟ್ ಒನ್ ಇಸ್ ದ ಬ್ರದರ್ ಆಫ್ ನೆಕ್ಸ್ಟ್ ಒನ್. ಸೊ ಡಿ ಇಸ್ ದ ಬ್ರದರ್ ಆಫ್ ಇ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇ ಇಂಟು ಎಫ್. ಇಂಟು ಅಂತ ಅಂದ್ರೆ ಫಸ್ಟ್ ಒನ್ ಇಸ್ ದ ಸನ್ ಆಫ್ ನೆಕ್ಸ್ಟ್ ಒನ್. ಸೊ ಇ ಇಸ್ ದ ಸನ್ ಆಫ್ ಎಫ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎಫ್ ಪ್ಲಸ್ ಜಿ ಕೊಟ್ಟಿದ್ದಾರೆ. ಸೊ ಪ್ಲಸ್ ಅಂತ ಏನ್ರು, ಫಸ್ಟ್ ಒನ್ ಇಸ್ ದ ಮದರ್ ಆಫ್ ನೆಕ್ಸ್ಟ್ ಒನ್. ಸೊ ಶಿ ಇಸ್ ದ ಮದರ್ ಆಫ್ ನೆಕ್ಸ್ಟ್ ಒನ್ ಯಾರು, ಜಿ. ಸೊ ಇಲ್ಲಿ ಏನಾಗುತ್ತೆ, ಆಲ್ 3 ವಿಲ್ ಬಿ ಸಿಬ್ಲಿಂಗ್ಸ್. ಸೊ ನಮ್ ಕೇಳಿರೋದೇನು, ಹೌ ಇಸ್ ಎಫ್ ರಿಲೇಟೆಡ್ ಟು ಸಿ. ಸೊ ಸಿ ಎಫ್ ಏನಾಗಬೇಕು ಸಿಗೆ. ಸೊ ಸಿ ಇಂದ ನೋಡಿದ್ರೆ ಇಫ್ ದಿಸ್ ಇಸ್ ಮೀ, ದಿಸ್ ಇಸ್ ಮೈ ಫಾದರ್, ಇಲ್ಲಿ ಪ್ಲಸ್ ಹಾಕಿದ್ದೀನಿ ಸೊ ಫಾದರ್ ಆಗ್ತಾರೆ, ದಿಸ್ ಇಸ್ ಫಾದರ್ಸ್ ಮದರ್. ಸೊ ಆಪ್ಷನ್ ಅಲ್ಲಿ ಯಾವ್ದಿದೆ, ಬಿ ಫಾದರ್ಸ್ ಮದರ್. ಸೊ ಈ ತರ ಒಂದು ಫ್ಯಾಮಿಲಿ ಟ್ರೀ ಯೂಸ್ ಮಾಡಿ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದ್ರೆ ತುಂಬಾ ಬೇಗ ಸಾಲ್ವ್ ಆಗುತ್ತೆ.